ಬಾಯ್ಸ್ ನೋಡಿ ಲೊಕೇಶನ್. ಓ ದೊಡ್ಡ ಲೆಕ್ಕ ಲೊಕೇಶನ್ ಗೈಸ್, ಸೂಪರ್ಬ್ ಆಗಿದೆ. ಓ ಎಷ್ಟು ನೆಮ್ಮದಿ ಐತಲ್ಲ ಇಲ್ಲಿ. ಅಂದರೆ ಆ ಕಡೆ ಎಲ್ಲ ಸ್ವಲ್ಪ ಜನ ಇದ್ದಾರೆ, ಅಂದರೆ ಟೂರಿಸ್ಟ್ ಬಂದವ್ರೆ. ಸೊ ಈ ಕಡೆ ಯಾರೂ ಇಲ್ಲ, ಈ ಕಡೆ ಸ್ವಲ್ಪ ಕಮ್ಮಿ. ಇಲ್ಲೆಲ್ಲ ಫೋಟೋಶೂಟ್ ನಡೀತೈತಿ. ಬಟ್ ಈ ಸೀನ್ ಮಾತ್ರ ಪರ್ಟಿಕ್ಯುಲರಾಗಿ ಅದೆಲ್ಲ ಮೇಲೆ ಮರ, ನೀರು ಮಧ್ಯೆ, ಈ ಕಡೆ ಗ್ರೀನರಿ ಆ ಕಡೆ ಗ್ರೀನರಿ. ಕೈಂಡ್ ಆಫ್ ಪೀಸ್ ಅನ್ಸುತ್ತೆ ಇಲ್ಲಿ ಬಂದರೆ. ಇಲ್ಲಿ ಈ ಪ್ಲೇಸಿಂದೊಂದು ಮುಗೀತು ಶೂಟು. ಕ್ಯಾಮ್ರಾ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೊಂದು ಲೊಕೇಶನ್ ಆ ಕಡೆ ಹೋಗಿದ್ದಾರೆ ಫೋಟೋಶೂಟಿಗೆ ಅಂತ. ಅರ್ಜುನ್ ಬೆಳಗ್ಗೆ ಏನು ತಿಂದು ಟಿಫಿನ್? ಇಡ್ಲಿ. ಭಾಳ ಉಪೇಂದ್ರ ಸರ್ ಥರ ಐತೆ. ಬೆಳಗ್ಗೆ ಸೆಕೆ, ರಾತ್ರಿ ಚಳಿ, ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಅಂದರೂ ಇಲ್ಲಿ ವ್ಯೂ ಮಾತ್ರ ಭಾರಿ ಐತಲ್ಲೇ, ಒಂಥರ ಫಾರಿನ್ ವ್ಯೂ ಇದ್ದಂಗಿಲ್ಲ. ಫಾರಿನ್ ವ್ಯೂ, ಸ್ಕಾಟ್ಲ್ಯಾಂಡ್ ಥರ ಐತೆ, ಚೆನ್ನಾಗೈತೆ. ನೀವು ಒಂದು ಕಣ್ಣು ಹಿಂಗೆ ಹಂಗೆ ಕಣ್ಣು ನೋಡಿ ಹೆಂಗಾಗ್ಯಾವ? ದಿನಕ್ಕೆ 3.5 ಲೀಟ್ರ್ ನೀರು ಕುಡಿ, ಸರಿ ಹೋಗ್ತೀಯ. ಮತ್ತೆ ಮತ್ತೇನು ಫೇಸ್ ರೀಡಿಂಗ್ ಮಾಡ್ತೀನಿ ನೀನು. ಏನು ಹೇಳು? ಯಾಕೆ ನೀರು ಕುಡಿ, ಕಣ್ಣು ನಿದ್ದೆ ಚೆನ್ನಾಗಿ ಮಾಡು. 6 ಮಿನಿಮಮ್ 8 ತಾಸು ನಿದ್ದೆ ಮಾಡು, ಲೇಟಾಗಿ ಮಲ್ಕಂತಿ. ಮತ್ತೆ ನಿದ್ದೆ ಸ್ಲೀಪ್ ಸೈಕಲ್ ನಿಂದು ಡೌನ್ ಆಗ್ಬಿಡೈತೆ. ಹೋಗೈತಾನೆ? ಹೋಗೈತೆ. ನಿನ್ ಗಾಲ ಕಣ್ಣೆಲ್ಲ ಏನಿದೆ ಭಾಳ ಇದಾಗೈತಾ? ಫುಲ್ಲು ಡಾರ್ಕ್ ಸರ್ಕಲ್ ಇಲ್ಲಿ ನೋಡಿ, ಫುಲ್ಲು ಇದು ಬಂದ್ಬಿಡೈತಿ. ಏನು ಮಾಡ್ತಿಲ್ಲ? ಪರಮಾತ್ಮ ಇದು ನನಗೂ ಯಾರೂ ಹೇಳಿದ್ದಿಲ್ಲ ಪರ್ಸ್ನಲ್ ಆಗಿ. ಸೊ ಇವಾಗ ಇವನು ಹೇಳಿದಾನ. ನೋಡೋಣ, ಇದೆಲ್ಲ ಚೇಂಜ್ ಮಾಡ್ಕೋಬೇಕು ಸ್ವಲ್ಪ. ನೀರು ಕುಡಿಯೋದು, ನಿದ್ದೆ ಮಾಡಿ, ಗೀರು ಕುಡಿಬೇಡ. ನೀರೆಲ್ಲ ಕುಡಿಯೋದು. ನೀರಲ್ಲ, ನೀರಷ್ಟೇ ಕುಡಿಯೋದು. ನೀರಷ್ಟೇ ಕುಡಿಬೇಡ, ನೀರ್ ಜೊತೆ ಇನ್ನ ಎಲ್ಲ ಫುಡ್ ಸಿಸ್ಟಮ್ ಚೇಂಜ್ ಮಾಡ್ಕೋ, ಸ್ಲೀಪ್ ಸೈಕಲ್ ಚೇಂಜ್ ಮಾಡ್ಕೋ, ಹೊಟ್ಟೆಗೆ ಅನ್ನ ತಿನ್ನು. ಎಷ್ಟೆಲ್ಲ ಹೇಳ್ತೀನಿ. ಆಯ್ತು, ಓಕೆ. ನೀರು, ಎಳ್ಳೀರು, ಜ್ಯೂಸು, ಓಕೆನಾ? ಇದೆಲ್ಲ ಕುಡಿದು ಮತ್ತೆ ಒಂದು ಸ್ವಲ್ಪ ಚಿಕನ್ ತಿನ್ನೋದು ಹೋಗ್ಬಿಡ್ತೀನಿ. ಅದು ಬಿಡಲ್ಲ. ಏನು ಬಿಟ್ಟರೆ ಚಿಕನ್ ತಿನ್ನೋದು ಬಿಡಲ್ಲ. ಗೋ ವೇಗನ್. ನಿಮ್ಮ ಆಡಿಯನ್ಸಿಗಿದೆ ನಾನು ಇನ್ನು ಕೊಡ್ತಿರೋ ಸಂದೇಶ. ಹಂಗಲ್ಲ, ಅವ್ರವ್ರ ಇಷ್ಟ. ನಾವು ಅವ್ರವ್ರ ಪರ್ಸ್ನಲಾಗಿ ಏನು ಹೇಳಕ್ಕೆ ಬರಲ್ಲಲ್ಲ. ನಿಮ್ಗೆ ಏನು ಇಷ್ಟನೋ ಅದು ತಿನ್ನಿ ಬಾಯ್ಸ್. ಹೋಗ್ತಾ ಇವ್ನು ವೀಡಿಯೋ ಶೂಟ್ ಮಾಡೋಕ್ಕೆ. ಸೊ ಬನ್ನಿ ನಾವು ಹೋಗೋಣ. ಅಲ್ಲ ಇಲ್ಲ ಲಗೇಜ್ ಇದಾವೆ. ಸೊ ಹಂಗಾಗಿ ನಾನು ಏನು ಬಿಟ್ಟು ಹೋಗ್ತಿಲ್ಲ. ಮತ್ತೆ ಅವರು ಏನಾದರೂ ಮಿಸ್ ಆಗಿಬಿಟ್ರೆ ಒಯ್ಕೊಂಡ್ಬಿಡ್ತಾರೆ ಲಬ್ಲಬ್ಲ ಅಂತ. ಸೊ ನಿಮಗೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಈ ಮಧ್ಯೆ ನೀವು ನೋಡ್ತಿರ್ಬೋದು ನನ್ನ ವೀಡಿಯೋಸ್ ಎಲ್ಲವೂ 9 ಗಂಟೆ, 10 ಗಂಟೆ, 11 ಗಂಟೆಗೆಲ್ಲ ಬರ್ತಿದ್ದಾವೆ. ಏನಾಗ್ಬಿಟ್ಟಿದೆ ಅಂತಂದರೆ ಒಂದೊಂದು ಟೈಮಿಂಗ್ ಮಾಡ್ಕೊಂಡಿದ್ದೆ. ಆ ಟೈಮಿಂಗ್ ಮಿಸ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಾನು ಇವತ್ತು ವೀಡಿಯೋ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಿ, ಅಂದರೆ ಇವತ್ತೇ ಅಪ್ಲೋಡ್ ಮಾಡೋದೆಲ್ಲ ತುಂಬ ರೇರು. ಬಟ್ ಹೆಂಗಾಗಿದೆ ಅಂತಂತಂದರೆ, ಇವತ್ತು ಶೂಟ್ ಮಾಡಿದ್ದು ಇವತ್ತು ರಾತ್ರಿ ಎಡಿಟ್ ಮಾಡಿ ನಾಳೆಗೆ ಶೆಡ್ಯೂಲ್ ಮಾಡ್ತಿದ್ದೆ. ಬಟ್ ಅದೊಂದು ಮಿಸ್ ಆಗಿಬಿಟ್ಟಿದೆ. ಒಂದೊಂದೇ ದಿನದಲ್ಲಿ ಎರಡೆರಡೆಲ್ಲ ವೀಡಿಯೋ ಶೂಟ್ ಮಾಡಿ. ಸೊ ಅದು ಒಂದು ಮಿಸ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಮತ್ತೆ ಅದನ್ನು ರಿಪೀಟ್ ಮಾಡಬೇಕು ಅಂತಂತಂದರೆ, ಅಂದರೆ ಇವತ್ತು ಶೂಟ್ ಮಾಡಿದ್ದು ನಾಳೆಗೆ ಶೆಡ್ಯೂಲ್ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೋಡೋಣ. ಅದು ಯಾಕಂದರೆ ಮಿಸ್ ಆಗಿಬಿಟ್ಟಿದೆ ಅಲ್ವಾ, ಮತ್ತೆ ಆ ಥರ ಮಾಡೋಕ್ಕೆ ಚಾನ್ಸ್ ಇಲ್ಲ ಅನಿಸ್ತಿದೆ. ಸೊ ನೋಡೋಣ, ಮತ್ತೆ ಯಾವಾಗಾಗುತ್ತೋ ಆವಾಗ ಟ್ರೈ ಮಾಡ್ತೀನಂತೆ. ಒಂದಿನಕ್ಕೆ 2 ವೀಡಿಯೋ ಬರೋ ಥರ. ಸೊ ಟ್ರೈ ಮಾಡ್ತೀನಿ ನಾನು ಕೂಡ. ನನಗೆ ಗೊತ್ತು, ಅಂದರೆ ನಾನು 9 ಗಂಟೆಗೆ 10 ಗಂಟೆಗೆಲ್ಲ ಹಾಕಿದರೆ ಜಾಸ್ತಿ ವ್ಯೂಸ್ ಬರೋಲ್ಲ, ಜಾಸ್ತಿ ರೀಚ್ ಆಗೋಲ್ಲ ಅಂತ. ಬಟ್ ಆದರೂ ಏನು ಮಾಡಬೇಕು, ಆ ಒಂದು ಸೈಕಲ್ನ ಮೇಂಟೈನ್ ಮಾಡಬೇಕಂದ್ರೆ ಸ್ವಲ್ಪ ಏನಾದರೂ ಒಂದು ಎಫರ್ಟ್ಸ್ ಹಾಕಬೇಕಲ್ವ. ಇಲ್ಲಿ ನೋಡ್ರಿ, ಕುದುರೆ ಮೇಲೆ ಒಂದು ಫೋಟೋಶೂಟ್ ಮಾಡಿಸು ಅಂತ ಹೇಳಿದೆ ಅವನಿಗೆ. ಅವನಿನ್ನು ಅಲ್ಲೇ ಇದ್ದಾನೆ. ಇಲ್ಲಿ ಯಾವಾಗಿಂದ ಖಾಲಿ ಇತ್ತು, ರಶ್ ಆಗಿಬಿಟ್ಟಿದೆ ಇವಾಗ. ಬಾಯ್ ಸ್ವಲ್ಪ ಫೋಟೋಶೂಟ್ ಇತ್ತು. ಫೋಟೋಶೂಟ್ ಎಲ್ಲ ನಾವು ಕೂಡ ಮುಗಿಸ್ಕೊಂಡ್ವಿ. ಯಾಕಂದರೆ ಇಲ್ಲಿ ನೇಚರ್ ಮಾತ್ರ ಮತ್ತೆ ಬರ್ತೀವೋ ಇಲ್ಲೋ ಅಂತಂತೇಳಿ. ಸೊ ಹಂಗಾಗಿ ಎಲ್ಲರೂ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು. ಅಲ್ಲಿ ನೋಡಿದ್ರೆ ಅವ್ರದ್ದು ಸ್ಟಾರ್ಟ್ ಆಗೈತಿ. ಆ್ಯಕ್ಚುಲಿ ತುಂಬ ಚೆನ್ನಾಗೈತಿ ಇದು ನೇಚರ್. ಹಂಗೆ ಆವಾಗಲೇ ಒಂದು 20 ನಿಮಿಷ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ ಒಬ್ಬನೇ. ಬಾಯ್ಸ್ ಈಗ ಸ್ವಲ್ಪ ಶೂಟ್ ಆಯಿತು. ಇನ್ನೊಂದು ಶಾರ್ಟ್ ಇದೆ ಅಂತಂತೇಳಿ ಅವ್ರು ಅಲ್ಲಿ ಹೋಗಿ ತೊಗೊಂಬರಕ್ಕೆ ಹೋಗಿದ್ದಾರೆ ಶಾರ್ಟ್ನ. ಬಟ್ ನನಗೆ ಆಗಲಿಲ್ಲ ಅಂತ ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಇಲ್ಲಿ. ಆ ಒಂದು ಸನ್ಲೈಟ್ಗೆ, ಆ ಒಂದು ನೇಚರ್ಗೆ ಸೆಕ್ಸಿ ಬಂದೈತಿ. ಈಗೇನಿಲ್ಲ, ಈಗೆಲ್ಲ ಮುಗೀತು. ಸೊ ಊಟಕ್ಕೆ ಹೋಗಬೇಕು. ಊಟ ಆವಾಗಿಂದ ಹೊಟ್ಟೆ ಹಸಿತೈತಿ. ಬೆಳಿಗ್ಗೆ 2 ಇಡ್ಲಿ ತಿಂದಿದ್ದು. ಸೊ ಈಗ ಇದು ಮಫ್ಲರ್ ಒಂದು ಹಾಕ್ಕೊಂಡಿದ್ದೀನಿ, ಮತ್ತೇನು ಅನ್ಕೊಬಿಟ್ರಿ ವಿಯರ್ಡಾಗಿ. ಸೊ ಈಗ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋಗಿ ಸಿಗ್ತೀನಿ ನಿಮಗೆ. ಆಯ್ತೇನು? ಅಲ್ಲೇ ಇರುತ್ತೆ. ಇನ್ನು ಎಷ್ಟೊತ್ತಲೇಪ್ಪ? ಇನ್ನೂ ಒಂದು ಅರ್ಧ ತಾಸಾ? ಇಲ್ಲಿ ಹೊಟ್ಟೆ ಸೌದತ್ಲಿ ಅಳಿಯ. ಹೊಟ್ಟೆ ಬರ್ತಿಲ್ಲ. ಬಾಯ್ಸ್ ಎಲ್ಲ ಮುಗೀತು. ಊಟಕ್ಕೆ ಹೊಂಟೀವಿ ಇವಾಗ. ಮುಂದೆ ನೋಡ್ತಿರ್ಬೋದು ಮಕ್ಕಳೆಲ್ಲ ಟೂರಿಗೆ ಬಂದವ್ರೆ ನೋಡಿ ನಮ್ಮ ಹಿಂದೆ. ಸೊ ಅವ್ರ ಜೊತೆ ಅದೇ ಲೈನಲ್ಲಿ ನಾವು ಹೋಗ್ತಿದ್ವಿ.
ನನಗೂ ಸಣ್ಣ ಮಕ್ಕಳು ಫೀಲ್ಸ್. ಕಾರೊಂದು ಮುಂದೆ ಇದ್ದಾನಂತೆ ಕೆಳಗಡೆ. ಸೊ ಹೋಗಿ ಕಾರ್ ಹತ್ತಿ ಊಟಕ್ಕೆ ಹೋಗಿ ಮತ್ತೆ ಬೇರೆ ಲೊಕೇಶನ್ಗೆ ಹೋಗೋದು. ಇದೆಲ್ಲ ಮುಗೀತು, ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ವಿ. ಈಗ ವಾಪಸ್ ರೂಮ್ಗೆ ಹೋಗಿ ರೂಮ್ ಎಲ್ಲ ಚೇಂಜ್ ಅಂದರೆ ರೂಮ್ ಚೇಂಜ್ ಅಲ್ಲ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಶ್ರವಣ ಹೋಗಿ ಯಾವಾಗಲೇ ಹೂವಾಗಿ ಎಲ್ಲ ತೊಗೊಂಬಂದಾನೆ ಫೋಟೋಶೂಟಿಗೆ ಅಂತ. ಇಲ್ಲಿ ನೋಡಿದ್ರೆ ಮಕ್ಕ ಮುಚ್ಕೊಂಡ್ಬಿಟ್ಟಾನೆ, ವಾಮಿಟ್ ಅಂತಂತಾನೆ. ನಿನ್ನೆ ಯಾರೋ ಎಗರಾಡಿದ್ರು, ಇವನ್ಲೇ ಅರ್ಜುನ್ ನಿನಗಲ್ಲ, ನೀನಕ್ಕೆ ಶಾಕ್ ಆಗತ್ತಿ. ನಿನ್ನೆ ಬ್ಲಾಗಲ್ಲಿ ಹೇಳಿದೆ, ನಾನು ಯಾವಾಗ ಬಂದೇ ಇಲ್ಲ ಅಂತಂದೇಳಿ. ನೋಡ್ರಿ ನನ್ನ ಪರಿಸ್ಥಿತಿ. ಬೆಳಿಗ್ಗೆ ಬ್ಲಾಗಲ್ಲಿ ಫುಲ್ಲು ಜೋಶಾಗಿದ್ದ, ಅವಾಗಲೇ ಆಫ್. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಈಗ ಹೋಗಿ ರೆಸ್ಟ್ ಮಾಡೋಣ ಅಂತದೆ. ಶ್ರವಣ ಬಿಡ್ತಿಲ್ಲ. ಸೊ ಇನ್ನೊಂದು 2 ಶೂಟ್ ಐತಿ, 2 ಪ್ಲೇಸಲ್ಲಿ ಹೋಗಿ ಶೂಟ್ ಮುಗಿಸ್ಕೊಂಡು ಡೈರೆಕ್ಟ್ ಹೋಗೋದೆ. ಸೊ ಬನ್ನಿ ಇನ್ನೊಂದು ಪ್ಲೇಸಿಗೆ ಹೋಗಿ ಸಿಗೋಣ. ಬಟ್ ನಾವು ಇವಾಗ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿ ಬೇರೆ ಪ್ಲೇಸಲ್ಲಿ ಸಿಗೋಣ ಅಂತ. ಗೈಸ್ ಫೈನಲಿ ರೂಮ್ಗೆ ಹೋಗಿ ಅವರೆಲ್ಲ ಡ್ರೆಸ್ ಹಾಕ್ಕೊಂಡ್ಮೇಲೆ ಈಗ ಬಂದಿರೋ ಪ್ಲೇಸ್ ಬಂದುಬಿಟ್ಟು ಶೂಟಿಂಗ್ ಸ್ಪಾಟ್ ಅಂತ ಊಟಿಯಲ್ಲಿರೋದು. ಇದು ಎಲ್ಲರೂ ಫೋಟೋ ಶೂಟಿಂಗ್ ಅಂತಲೇ ಬರುವಂಥ ಪ್ಲೇಸ್ ಇದು. ನೋಡಿರಿ ಕ್ರೇಜಿ ವ್ಯೂ ಅಲ್ಲ ಇದು ಕೂಡ. ನನಗೆ ಯಾವ ಒಂದು ಪ್ಲೇಸ್ ಕೂಡ ಬೋರ್ ಆಗಿಲ್ಲ. ಅಂದರೆ ಹೋಗಿದ್ದೆಲ್ಲ ಪ್ಲೇಸಸ್ ಕೂಡ ಸಖತ್ತಾಗಿದೆ ಊಟಿಲಿ. ವಾ, ಆ ಕಡೆ ಲೇಕ್ ಕಾಣಿಸ್ತಿದೆಯಲ್ಲ ನಿಮಗೆ, ಲೇಕ್. ಅವರನ್ನ ಅಲ್ಲಿ ರೆಡಿ ಆಗ್ತವ್ರೆ. ಇಲ್ಲಿ ಕೂಡ ಫೋಟೋ ಶೂಟ್ ಮಾಡ್ತಾರೆ. ಸೊ ಲಾಸ್ಟ್ ಡೇ ಅಟ್ ಊಟಿ. ಇವತ್ತು ಲಾಸ್ಟ್ ಮುಗಿಸ್ಕೊಂಡು ನಾನು ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಆ್ಯಂಡ್ ವೀಡಿಯೋಸ್ ಬರ್ತವೆ ಬೆಂಗಳೂರು ಕೂಡ. ಗಾನ ಮಿಸ್ ದಿಸ್ ಪ್ಲೇಸ್. ತುಂಬ ಮಿಸ್ ಮಾಡ್ಕೋತೀನಿ ಊಟಿನ. ಇದ್ದಿದ್ದು 3 ದಿನನೇ, ಬಟ್ ಆದರೂ ಒಳ್ಳೊಳ್ಳೆ ಮೆಮೊರೀಸ್ ಇದೆ ಇದರಲ್ಲಿ. ಬೆಸ್ಟ್ ಪ್ಲೇಸ್. ಅಲ್ಲೋಡಿ ಜನ ಫೋಟೋ ಶೂಟ್ ನೋಡಿ ಗೈಸ್. ಕ್ರೇಜಿ. ಸೊ ಇವ್ರದ್ದು ಇವಾಗ ಇಲ್ಲಿ ಮುಗಿಸ್ಕೊಂಡ ತಕ್ಷಣ ನಮ್ದು ಇವತ್ತು 8:30ಗೆ ಬಸ್ ಇದೆ. ಸೊ ಬಸ್ಸು ಎಲ್ಲರೂ ಹೋಗ್ತಾರೆ. ಸೊ ನಾವು ಬೆಂಗಳೂರು ಹೋಗಬೇಕು. ಅವನು ಯಾವುದೋ ಬೇರೆ ಊರಿಗೆ ಹೋಗ್ತಾನೆ. ಇಲ್ಲಿಂದ ನೆನಪಿಲ್ಲ ಯಾವುದೋ ಹೆಸರು ಹೇಳ್ದ ಊರಿಂದು, ಅದು ನೆನಪಿಲ್ಲ. ಸೊ ಅವನು ಆ ಕಡೆ ಹೋಗ್ತಾನೆ. ನಾವು ಸೀದಾ ವಾಪಸ್ ಬ್ಯಾಂಗ್ಳೂರು ಹೋಗಿ ಬ್ಯಾಂಗ್ಳೂರಿಂದ ಹೊಸಪೇಟೆಗೆ ಇನ್ನೂ ಯಾವಾಗಂತ ಪ್ಲ್ಯಾನ್ ಮಾಡಿಲ್ಲ. ಸೊ ಬನ್ನಿ ಫಸ್ಟ್ ಇದು ಶೂಟಿಂಗ್ ಮುಗಿಸ್ಕೊಂಬಿಡೋಣ, ಆಮೇಲೆ ಮಾತಾಡ್ತೀನಿ ನಿಮಗೆ. ಸೊ ಬಿಹೈಂಡ್ ದ ಸೀನ್ ಸಿಗುತ್ತೆ ನಿಮಗೆ. ಅದೇ ಇದು ಡಾಗ್ ಹೌಸ್ ಏನ್ಲೇ ಎಲ್ಲಿದ್ದಾವ ಆನೆ? ಮತ್ತೆ ಯಾರ್ದು ಮನುಷ್ಯರ್ದಲ್ಲ. ಇದು ಆನೆದಾ? ಶ್ರಾವಣಿಂದ ಔಟ್ಫಿಟ್ ನೋಡ್ರಿ ಬಾಯ್ಸ್. ಗಿಡ್ಡ ಕಾಣಿಸ್ತಾನೆ ನೋಡ್ರಿ. ಹೈಟ್ ಇಲ್ಲ ಅವನು. 3 ಅಡಿ ಇದ್ದಾನೆ. ಶೂಟಿಂಗ್ ನಡೀತಿದ್ದೆ, ನಾವು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ವಿ, ನೋಡಿ ಎಂಜಾಯ್ ಮಾಡಕತ್ತೀವಿ. ನೇಚರ್ ಪ್ಲೇಸ್ ಅವ್ರ ಫೋಟೋ ಶೂಟ್ 2 ಪ್ರೀ ವೆಡ್ಡಿಂಗ್ ಶೂಟ್ ಮುಗೀತು ಗೈಸ್. ಈಗ ಜಸ್ಟ್ ಎಲ್ಲ ಮಾಡಿದೆ, ತಮಾಷೆ ಮಾಡಿದೆ, ಅವನು ಸುಮ್ಮನೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಏನಿಲ್ಲ. ಈಗ ಎಲ್ಲ ಮುಗೀತು. ಸೊ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂತು. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂತಂದರೆ ನೈಟ್ ನಂದು ಸ್ವಲ್ಪ ಜರ್ನಿ ಐತಿ. ಈ ಬ್ಲಾಗ್ ಇವತ್ತೇ ಅಪ್ಲೋಡ್ ಮಾಡಬೇಕಲ್ವ. ಸೊ ಹಾಗಾಗಿ ಎಡಿಟ್ ಬೇರೆ ಮಾಡಬೇಕು. ಮತ್ತು ರಾತ್ರಿವರೆಗೂ ತೊಗೊಂಡೋಗ್ಬಿಟ್ರೆ ಎಡಿಟ್ ಆಗೋಲ್ಲ. ಸೊ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಯಾರ್ಯಾರೆಲ್ಲ ಇಲ್ಲಿವರೆಗೂ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಲ್ಲಿರ್ತೀರಾ. ಸೊ ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಲಾಸ್ಟ್ ಡೇ ಅಟ್ ಊಟಿ. ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಬಾಯ್ ಗೈಸ್, ಸಿಗೋಣ ಮತ್ತೆ ನಾಳೆ ವಿಡಿಯೋಲಿ. ಬಾಯ್ಸ್ ಆವಾಗಲೇ ಬ್ಲಾಗ್ ಎಂಡ್ ಮಾಡಿದ್ನಲ್ಲ. ಸೊ ಇದೊಂದು ಕ್ಲಿಪ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೀವಿ, ಒಂಥರ ಟ್ರೆಕ್ಕಿಂಗ್ ಆಗ್ಬಿಟ್ಟೈತಿ ಇದು. ಚಳಿ ಬೇರೆ, ಕೈ ಫ್ರೀಸ್ ಆಯಿತು. ಮಾತಾಡೋದು ಆವಾಗಲೇ ಆಯಾಸ ಬರತೈತಿ. ಅವ್ನು ನೋಡ್ರಿ ಕರ್ಕೊಂಬರಕತ್ತಾನ, ನಾವು ಮುಂದೆ ಹೊಂಟಿವಿ. ಆವಾಗಲೇ ಸನ್ಸೆಟ್ ಕೂಡ ಆಗ್ಬಿಡ್ತು. ನಾನು ಆ್ಯಕ್ಚುಲಿ ಆವಾಗಲೇ ವ್ಲಾಗ್ ಎಡಿಟ್ ಮಾಡ್ತಿದ್ದೆ, ಬಟ್ ಈ ಒಂದು ಸೀನ್ ತೋರ್ಸೋಕ್ಕೆ ಮತ್ತೆ ಬಂದೆ.
सुपर व्यू आराम से चप्पल कहाँ पे अरे रे ಅಲ್ಲೋಡ್ರಿ ಗೈಸ್ ಹೆಲ್ಪ್ ಮಾಡ್ತಾವನೆ ಸೋಷಿಯಲ್ ಸರ್ವಿಸ್ ಇಲ್ಲೇ ನನಗೆ ಚಳಿ ಆಗತ್ತೋ ಇಲ್ಲ ಆಯಾಸ ಆಗತ್ತೋ ಒಂದು ಅರ್ಥ ಹೋಗ್ತದೆ ತೆಗಿತ್ ಬಾ ಚೆನ್ನಾಗಿ ಬರಲ್ಲ ಇಲ್ಲಿ ವೀಡಿಯೋನು ಚೆನ್ನಾಗಿ ಬರಲ್ಲ